ನಾವು ಹೋಮ ಹವನವನ್ನ ಮಾಡಬೇಕಾದ್ರೆ ಸ್ವಾಹ ಅಂತ ಹೇಳಿದ ತಕ್ಷಣ ಹವಿಸ್ಸನ್ನ ಹಾಕ್ಲಿಕ್ಕೆ ಹೇಳ್ತಾರೆ. ಯಾಕೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ರ? ಬ್ರಹ್ಮ ವೈವರ್ತ ಪುರಾಣ, ಬೃಹದಾರಣ್ಯಕ ಉಪನಿಷತ್ತು, ನಿರುಕ್ತ, ವೇದ, ಭಗವದ್ಗೀತೆ, ದೇವಿ ಭಾಗವತದಲ್ಲಿ ಈ ಸ್ವಾಹ ಅನ್ನೋ ಒಂದು ಚಿಕ್ಕ ಪದವನ್ನ ಇಡೀ ಬ್ರಹ್ಮಾಂಡವಾಗಿ ವಿಸ್ತಾರವನ್ನ ಮಾಡಿದ್ದಾರೆ. ಮೊದಲನೇದಾಗಿ ನಾವು ದೇವಿ ಭಾಗವತವನ್ನ ನೋಡಿದಾಗ ರಾಕ್ಷಸರೆಲ್ಲರೂ ತಾಯಿಯ ಬಳಿ ಹೋಗಿ ಕ್ವಶನ್ ಮಾಡ್ತಾರೆ, ನಿನ್ನನ್ನ ತಾಯಿಯ ರೂಪದಲ್ಲಿ ಇಡೀ ಬ್ರಹ್ಮಾಂಡ ನೋಡ್ತಿದೆ, ಆದ್ರೆ ನೀನ್ ಮಾತ್ರ ಇಷ್ಟು ಮೋಸ ಮಾಡ್ತಿದ್ಯಲ್ಲ, ಇದು ಸರಿನಾ ಅಂತೇಳಿ ದೇವಿಗೆ ರಾಕ್ಷಸರು ಪ್ರಶ್ನೆಯನ್ನ ಮಾಡ್ತಾರೆ. ರಾಕ್ಷಸರು ಹೇಳ್ತಾರೆ, ಋಷಿಗಳೆಲ್ಲ ದೇವರಿಗೆ ಮಾತ್ರ ಹವಿಸ್ಸನ್ನ ಕೊಡ್ತಾರೆ, ದೇವತೆಗಳಿಗೆ ಮಾತ್ರ ಶಕ್ತಿಯನ್ನ ಕೊಡ್ತಿದ್ದಾರೆ, ನಮಗೆ ಊಟ ಇಲ್ಲ, ಶಕ್ತಿನೂ ಇಲ್ಲ, ಯಾಕೆ ನಾವು ನಿನ್ನ ಮಕ್ಕಳಲ್ವಾ, ಹಾಗಾಗಿ ಆ ಹವಿಸ್ಸಲ್ಲಿ ನಮಗೂ ಪಾಲು ಬೇಕು, ಶಕ್ತಿ ಬೇಕು ಅಂತೇಳಿ ಕ್ವಶನ್ ಅನ್ನ ಮಾಡಿದಾಗ ತಾಯಿ ಆಯ್ತು ನೀವು ಕೇಳಿದ್ ಸರಿ ಇದೆ ಅಂತೇಳಿ ಅಂದಿನಿಂದ ಒಂದು ಶಾಸನವನ್ನ ಮಾಡ್ತಾಳೆ. ಯಾರು ಹೋಮವನ್ನ ಮಾಡ್ತಾರೋ ಹೋಮ ಮಾಡುವಂತಹ ಸಂದರ್ಭದಲ್ಲಿ ಸ್ವಾಹ ಅಂತ ಹೇಳಿದ ತಕ್ಷಣ ಹವಿಸ್ಸನ್ನ ಸಮರ್ಪಣೆ ಮಾಡ್ತಾರೋ ಅವರು ಉದ್ದೇಶ ಮಾಡಿದಂತಹ ದೇವತೆಗೆ ಸಮರ್ಪಣೆಯಾಗ್ಲಿ. ಸ್ವಾಹ ಅಂತ ಹೇಳಿದ ನಂತರ ಅಥವಾ ಸ್ವಾಹ ಅನ್ನೋದಕ್ಕೂ ಮುಂಚೆ ಯಾರು ಹವಿಸ್ಸವನ್ನ ಅಗ್ನಿಗೆ ಸಮರ್ಪಣೆ ಮಾಡ್ತಾರೋ ಅದು ರಾಕ್ಷಸರಿಗೆ ಸಮರ್ಪಣೆಯಾಗ್ಲಿ. ಅಷ್ಟೇ ಅಲ್ಲದೆ ಹೋಮದ ಕುಂಡ ಹೊರಭಾಗದಲ್ಲಿ ಬಿದ್ದಂತಹ ದ್ರವ್ಯಗಳೇನಿದೆ ಅದೆಲ್ಲವೂ ರಾಕ್ಷಸರಿಗೆ ಸಮರ್ಪಣೆಯಾಗ್ಲಿ. ಸ್ವಾಹ ಅಂತ ಹೇಳಿದ ತಕ್ಷಣ ಅಗ್ನಿಗೆ ಆಹುತಿ ಕೊಡುವಂತಹ ದ್ರವ್ಯ ಮಾತ್ರ ದೇವತೆಗಳಿಗೆ ಸಮರ್ಪಣೆ ಆಗ್ಲಿ ಅಂತೇಳಿ ವಾಗ್ದಾನವನ್ನ ಕೊಟ್ಟು ರಾಕ್ಷಸರನ್ನ ಸಮಾಧಾನ ಮಾಡಿ ಕಳಿಸ್ಕೊಡ್ತಾಳೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಗ್ನಿರ್ವೈ ದೇವನ ಮುಖ ಅಂತ ಬರುತ್ತೆ. ಅಂದ್ರೆ ಅಗ್ನಿದೇವನ ಮುಖವೇ ದೇವತೆಗಳ ಮುಖ. ಸ್ವಾಹ ಅನ್ನೋದು ದೇವತೆಗಳನ್ನ ಆಹ್ವಾನ ನೀಡುವಂತಹ ಒಂದು ವಿಧಾನ. ಉದ್ದೇಶ ಮಾಡಿದಂತಹ ದೇವತೆಯನ್ನ ಮಂತ್ರದ ಕೊನೆಯಲ್ಲಿ ಸ್ವಾಹ ಅಂತ ಹೇಳೋದ್ರಿಂದ ಆ ದೇವತೆಯನ್ನ ಕರೆದು ಅವರಿಗೆ ಕೊಡುವಂತಹ ಒಂದು ಹವಿಸ್ಸಿನ ಒಂದು ಭಾಗ ಅಂತ ಹೇಳುತ್ತೆ. ಭಗವದ್ಗೀತೆ ವೇದಗಳು ಹೇಳುತ್ತೆ, ಸ್ವಾಹ ಅಂತೇಳಿ ಕೊಡುವಂತಹ ದ್ರವ್ಯವು ಸೂರ್ಯನಿಗೆ ತಲುಪುತ್ತೆ, ಸೂರ್ಯನಿಂದ ಮಳೆ ಆಗುತ್ತೆ, ಮಳೆಯಿಂದ ಬೆಳೆ ಆಗುತ್ತೆ ಅಂತೇಳಿ ಭೃಗುವಲ್ಲಿಯ ಒಂದು ವಿಶೇಷತೆಯನ್ನ ಹೇಳ್ತಾರೆ. ಅಷ್ಟೇ ಅಲ್ಲದೆ ನಿರುಕ್ತದಲ್ಲಿ ಯಾಸ್ಯ ಮಹರ್ಷಿಗಳು ಹೇಳ್ತಾರೆ, ಸ್ವಾಹ ಅನ್ನೋದು ಅತ್ಯಂತ ತ್ಯಾಗದ ಸಂಕೇತ, ಪರಮ ಶ್ರೇಷ್ಠವಾದಂತಹ ಸಂಕೇತ. ನೀವು ಯಾವ ದೇವತೆಯನ್ನ ಉದ್ದೇಶಿಸಿ ಮಂತ್ರವನ್ನ ಹೇಳಿ ಕೊನೆಗೆ ಸ್ವಾಹ ಅಂತ ಹೇಳ್ತಿರೋ ಆ ದೇವತೆಗೆ ಹೇಳುವಂತಹ ಮಾತು, ಸತ್ಯವಾಗಿ ಹೇಳುತ್ತಿದ್ದೇನೆ, ಇದು ನನ್ನಲ್ಲಿರುವಂತಹ ಅತ್ಯಂತ ಶ್ರೇಷ್ಠವಾದಂತಹ ದ್ರವ್ಯ, ಈ ದ್ರವ್ಯವನ್ನ ನಿನಗೆ ಸಮರ್ಪಣೆ ಮಾಡ್ತಿದ್ದೀನಿ, ಇದು ನನ್ನದಲ್ಲ ನಿನ್ನದು, ಇದನ್ನ ಮಮ ಸ್ವಾಹ ನೀನು ಸ್ವೀಕಾರ ಮಾಡುವಂತಹ ಹೇಳುವಂತಹ ತ್ಯಾಗದ ಸಂಕೇತ ಅಂತ ಹೇಳ್ತಾರೆ. ನೋಡಿ, ಒಂದು ಚಿಕ್ಕ ಪದದಲ್ಲಿ ಬ್ರಹ್ಮಾಂಡ ಅರ್ಥ ಎಷ್ಟು ಅಡಗಿದೆ ಅಂತ. ಇದರ ಅರ್ಥ ನಿಮಗೆ ಗೊತ್ತಿತ್ತಾ? ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಮತ್ತೊಮ್ಮೆ ಸಿಗೋಣ. ಧನ್ಯವಾದ. ಶ್ರೀ ಚರಣ ಸೇವಕ.